ತಾಲೂಕಿನ ಕಾರೆಕೆರೆ ಕಾವಲು ಗ್ರಾಮದಲ್ಲಿ ಭೂಮಿ ಸಾಗುವಳಿ ಮಾಡ್ತಾ ಇರುವ ಗ್ರಾಮದ 47 ಬೋಹಿನ ದಲಿತ ಕುಟುಂಬಗಳಿಗೆ ಭೂಮಿ ಮಂಜೂರು ಮಾಡಿಕೊಡಲು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ನ್ಯಾಯ ಒದಗಿಸಿಕೊಡಲು ಆಗ್ರಹಿಸಿ ಕೆಪಿಆರ್ಎಸ್ ಹಾಗೂ ದಲಿತ ಹಕ್ಕುಗಳ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಶಾಂತಿಗ್ರಾಮ ಹೋಬಳಿಯ ಕಾರೆಕೆರೆ ಕಾವಲು ಹಾಗೂ ಜುಂಜನಹಳ್ಳಿ ಪ್ರದೇಶದಲ್ಲಿ ಕಳೆದ 6 ದಶಕಗಳಿಂದ ಕೃಷಿ ಮಾಡ್ತಾ ಇರುವ 47 ಬೋಹಿನ ದಲಿತ ಕುಟುಂಬಗಳು ಭೂಮಿ ಕಳೆದುಕೊಳ್ಳುವ ಭೀತಿ ಇರುವುದಾಗಿ ಹೇಳಿದರು. ಸ್ವಾಧೀನಾನುಭವದಲ್ಲಿಲ್ಲದವರ ಹಳೆಯ ಮಂಜೂರಾತಿಯನ್ನ ರದ್ದುಗೊಳಿಸಿ ಹಾಲಿ ಸಾಗುವಳಿದಾರರಿಗೆ ಭೂ ಹಕ್ಕು ನೀಡಬೇಕೆಂದು ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಜಿಲ್ಲಾಡಳಿತವನ್ನ ಆಗ್ರಹಿಸಿದರು. ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಕಾರೆಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಾರೆಕೆರೆ ಕಾವಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಳೆದ 60 ವರ್ಷಗಳಿಂದ ಅಲ್ಲಿ ಸುಮಾರು 48ರಿಂದ 49 ದಲಿತ ಕುಟುಂಬಗಳು ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ. 1966ನೇ ಇಸ್ವಿಯಲ್ಲಿ ಆ ಊರಿನ ಸುಮಾರು 30 ಜನ ದಲಿತ ಕುಟುಂಬಗಳಿಗೆ ಸರ್ಕಾರ ಈ ಭೂಮಿಯನ್ನು ದರ್ಖಾಸ್ತ್ ಜಮೀನು ಆಧಾರದ ಮೇಲೆ ಮಂಜೂರು ಮಾಡಿತ್ತು. 20 ಕುಟುಂಬಗಳು ಯಾವತ್ತೂ ಅವ್ರ ಊರಿಗೆ ಬರಲಿಲ್ಲ ಮತ್ತು ಆ ಭೂಮಿಯನ್ನು ಬಂದು ಸ್ವಾಧೀನಕ್ಕೂ ತಗೊಳ್ಳಿಲ್ಲ. ಆ ಖಾಲಿ ಇದ್ದಂಥ ಜಾಗದಲ್ಲಿ ಉಳಿದಂಥ ಆ ಗ್ರಾಮದ ಸುಮಾರು 48 ಕುಟುಂಬಗಳು ಕಳೆದ 60 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾವೆ. ಈಗ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇರೋದೇನಂತ ಹೇಳಿದ್ರೆ, ನಾವು ಇಷ್ಟು ದೀರ್ಘಾವಧಿಯ ಕಾಲದಲ್ಲಿ ಆ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ಹಿಂದೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥವ್ರು ಯಾರೂ ಆ ಭೂಮಿಗೆ ಬರಲಿಲ್ಲ, ಅಲ್ಲಿ ವಾಸನೂ ಇಲ್ಲ. ಆ ಮಂಜೂರಾತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಈಗ ಸ್ಥಳ ಪರಿಶೀಲನೆ ಮಾಡಿ ಯಾರು ಹಾಲಿ ಉಳುಮೆಯನ್ನು ಮಾಡ್ತಾ ಇದ್ದಾರೆ ಅವರುಗಳಿಗೆ ಈ ಭೂಮಿಯನ್ನು ನೀವು ಮಂಜೂರು ಮಾಡಿಕೊಡ್ಬೇಕು, ಅದನ್ನು ಅನುಭವಿಸೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಜಿಲ್ಲಾಡಳಿತವನ್ನು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ಸಾಮಾನ್ಯ ಪ್ರಕರಣ ಅಂತ ಪರಿಗಣಿಸಬಾರ್ದು, ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅಲ್ಲಿರ್ತಕ್ಕಂಥ ದಲಿತರಿಗೆ, ರೈತರಿಗೆ ಅನ್ಯಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮರುಮಂಜೂರಾತಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಎಚ್ಆರ್ ನವೀನ್ ಕುಮಾರ್, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ. ಪ್ರತಿಭಟನೆಯಲ್ಲಿ ಡಿಎಚ್ಎಸ್ ಜಿಲ್ಲಾ ಸಂಚಾಲಕ ಎಂಜಿ ಪೃಥ್ವಿ, ಅಧ್ಯಕ್ಷ ಎಚ್ ಸ್ವಾಮಿ, ಕಾರ್ಯದರ್ಶಿ ಪಾಂಡುರಂಗ, ಗ್ರಾಮದ ದೇವರಾಜು, ಸುನಿಲ್, ರವಿಕುಮಾರ್, ಧರ್ಮ, ಮೀನಾಕ್ಷಿ, ಮೂರ್ತಿ, ಪ್ರಕಾಶ್, ಸುರೇಶ್, ಬಾಬು, ಶಾಂತಕುಮಾರ್ ಇತರರು ಉಪಸ್ಥಿತರಿದ್ದರು.